ಹೇಳ್ತಿದ್ಯಾ ಪೌಡ್ರು? ಅದೃಷ್ಟ ಕಣ್ಮುಂದೆ ಇದ್ರೆ ದುರದೃಷ್ಟ ಅಂಗೈಲಿದೆ ಚಂದ್ರಿಕಾ. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ? ಅಲ್ಲಿ ನೋಡು, ಆ ಜಯ ವಿಜಯ್ ಬಗ್ಗೆ. ಅವರಲ್ಲಿ ಯಾರು ಅಭಿನೋ ಯಾರು ಬೇರೆಯವನೋ ಯೋಚನೆ ಮಾಡಿ 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 ತಲೆ ಕೆರ್ಕೊಂಡು ಕೂದಲು ಉದುರ್ತಿದೆಯೇ ಹೊರತು ಯಾರ್ಯಾರು ಅಂತ ಗೊತ್ತಾಗ್ತಿಲ್ಲ. ಹೌದು ಪೌಡ್ರು, ಅವ್ರನ್ನ ದೂರದಿಂದ ಅಬ್ಸರ್ವ್ ಮಾಡಿ ನಾವೇನು ಅನ್ಕೊಳ್ಳೋದು ವೇಸ್ಟು. ಹತ್ರ ಹೋಗಿ ಕೇಳೋಣ. ಅಂದ್ರೆ ಅವ್ರನ್ನೇ ಕೇಳ್ಬಿಡೋಣವಾ? ಇಂಡೈರೆಕ್ಟ್ ಆಗಿ ಕೇಳೋಣ. ಅವ್ರಿಗೆ ಡೌಟ್ ಬರುತ್ತೇನೋ? ಡೌಟ್ ಬರ್ದಾ ಕೇಳೋಣ ರೀ. ನಾನ್ ಕೇಳಿದ್ರೆ ಖಂಡಿತವಾಗ್ಲೂ ಡೌಟ್ ಬರುತ್ತೆ. ನೀನೇ ಕೇಳ್ಬಿಡು. ಅದನ್ನೇ ಹೇಳಕ್ ಹೊರಟೆ. ನೀವು ಸುಮ್ನಿರಿ, ನಾನ್ ಇಂಟರ್ವ್ಯೂ ಮಾಡ್ತೀನಿ. ಇಲ್ಲಿ ನೋಡ್ರ ಹುಡುಗರ, ಮೇಡಮ್ ಅವರು ನಿಮ್ಮನ್ನ ಕೆಲವು ಕ್ವಶನ್ ಕೇಳ್ತಾರಂತೆ. ತಡವರ್ಸ್ದೇನೆ, ಅತಿ ಬುದ್ಧಿವಂತಿಕೆಯನ್ನ ತೋರಿಸ್ದೇನೆ ಆನ್ಸರ್ ಹೇಳಿ. ನಿಮ್ದು ಯಾವ ಊರು? ಡೆಲ್ಲಿ. ಬ್ಯಾಂಗ್ಳೂರ್. ನಿಮ್ಮ ಅಮ್ಮ ಅಪ್ಪ ಯಾರು? ನಮ್ಮ ಅಪ್ಪ ಆರ್ಮಿ ಮೇಜರ್, ಅಮ್ಮ ಹೌಸ್ ವೈಫ್. ಅಪ್ಪ ಪೊಲೀಸ್, ಅಮ್ಮ ಟೀಚರ್. ನಿಮಗ್ ತಂಗಿ ಇದ್ದಾಳಾ? ಇದ್ದಾಳೆ. ಇದ್ದಾಳೆ. ನಿಮ್ಮ ಅಪ್ಪ ಅಂದ್ರೆ ನಿಮಗಿಷ್ಟನೇನಾ? ತುಂಬಾ ಇಷ್ಟ. ಪ್ರಾಣ. ನಿಮ್ಮಪ್ಪ ಯಾವಾಗಾದ್ರೂ ನಿಮ್ಮ ಅಮ್ಮನಿಂದ ದೂರ ಆಗಿದ್ರಾ? ಇದ್ರು, ಮದ್ವೆಗೂ ಮುಂಚೆ. ಯಾವತ್ತೂ ದೂರ ಇರಲಿಲ್ಲ. ನಿಮ್ ಚಿಕ್ಕ ವಯಸ್ಸಲ್ಲಿ ಈ ಮನೆಗೆ ಯಾವಾಗಾದ್ರೂ ಬಂದಿದ್ರಾ? ಯಾವತ್ತೂ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಿರೋದು. ಈ ಮನೆ ಮೇಲೆ ನಿಮ್ಮ ಅಭಿಪ್ರಾಯ? ದೇವಾಲಯ, ದೇವಸ್ಥಾನದಂತ ಆಫೀಸ್. ನಿಮ್ಗೆ ಅಭಿ ಯಾರು ಗೊತ್ತಾ? ಇಲ್ಲಿ ನೋಡಿ, ಹೇಳಿ, ಅಭಿ ಯಾರೋ ಗೊತ್ತಾ ನಿಮ್ಗೆ? ಗೊತ್ತು. ಹೇಗ್ ಗೊತ್ತು? ದಿವ್ಯಾ ಮೇಡಮ್ ಬ್ರದರ್. ದಿವ್ಯಾ ಮ್ಯಾಮ್ಗೆ ತುಂಬಾ ಇಷ್ಟ ಆಗಿರೋ ಅಣ್ಣ. ನಿಮ್ಮಲ್ಲಿ ಒಬ್ಬ ಅಭಿ ಅಂತ ನಮ್ಗೆ ಗೊತ್ತು. ಮರ್ಯಾದೆಯಿಂದ ನಿಮ್ಮಲ್ಲಿ ಅಭಿ ಯಾರು ಅಂತ ಹೇಳಿ. ಪೌಡ್ರು. ಹೇ, ಏನೇ ಟೆನ್ಷನ್ ಅಲ್ಲಿ ಸಾಯ್ತಿದ್ರೆ ನರಗಳು ಸಿಡಿತಿದೆ, ತಲೆ ಸಿಡಿಯೋ ತರ ಇದೆ. ಇಲ್ಲಿ ನೋಡಿ, ಮರ್ಯಾದೆಯಿಂದ ಹೇಳಿ. ನಮಗ್ ಗೊತ್ತಾದ್ಮೇಲೆ ನೀವು ಬಚ್ಚಿಟ್ಟು ಕೂಡ ಪ್ರಯೋಜನ. ಏನಮ್ಮ, ನೀನಿನ್ನೂ ಮಲಗಲಿಲ್ವಾ? ನೀವಿನ್ನೂ ಮನೆಗೆ ಹೋಗಿಲ್ವಾ ಅಂಕಲ್? ಇಲ್ಲಮ್ಮ, ಇವತ್ತು ಇಲ್ಲೇ ಇರೋಣ ಅನ್ಕೊಂಡಿದ್ದೀನಿ. ಯಾಕ ಅಂಕಲ್? ಸುಮ್ಮನೆ ಇರಬೇಕು ಅನ್ಕೊಂಡಿದ್ದೀನಿ. ಅವ್ರಿಗೆ ಹೇಳಲಿಲ್ಲ, ನನಗಾದ್ರೂ ಹೇಳ್ತೀರಾ? ಹೇಳಿ ಅಂಕಲ್, ಇವತ್ತೇನಾಗತ್ತೆ? ದೊಡ್ಡದಾಗಿ ಏನೂ ಇಲ್ಲಮ್ಮ. ನಿಮ್ಮ ಚಿಕ್ಕಮ್ಮ ಏನೋ ಮಾಡ್ಬೋದು ಅಂತ ಡೌಟ್ ಬಂತು, ಅದಕ್ಕೆ ಎಲ್ರನ್ನೂ ಅಲರ್ಟ್ ಮಾಡ್ತಿದ್ದೀನಿ. ಚಿಕ್ಕಮ್ಮ ನನಗೇನ್ ಮಾಡ್ತಾಳ ಅಂಕಲ್? ನಿನಗೆ ನಿಮ್ಮ ಚಿಕ್ಕಮ್ಮನ ಬಗ್ಗೆ ಕಡಿಮೆ ಗೊತ್ತಮ್ಮ. ನನಗೆ ತುಂಬ ವರ್ಷದಿಂದ ಗೊತ್ತು. ಸೋಲ್ನ ತಡ್ಕೊಳ್ದಿರೋ ಅಂಥ ವ್ಯಕ್ತಿ ಯಾವ ಮಟ್ಟಕ್ಕಾದರೂ ಇಳಿಯೋ ವ್ಯಕ್ತಿ. ಗಾಯ ಆಗಿರೋ ಹುಲಿ ಎಷ್ಟು ಅಪಾಯನೋ ಅದಕ್ಕಿಂತ 100,000 ಪಟ್ಟು ಅಪಾಯನಮ್ಮ ನಿಮ್ಮ ಚಿಕ್ಕಮ್ಮ. ಅದಕ್ಕೆ ನಾವು ಸ್ವಲ್ಪ ಹುಷಾರಾಗಿರಬೇಕು. ನೀನು ಹೋಗಿ ಪ್ರಶಾಂತವಾಗಿ ಮಲ್ಕೊಳ್ಳಮ್ಮ, ಎಲ್ಲ ನಾನು ನೋಡ್ಕೋತೀನಿ. ಪೌಡ್ರು, ಟೆಂಡರ್ ನಿತ್ಯಾಗ್ ಮಿಸ್ ಆಯ್ತು. ದಿವ್ಯಾ ಪಡ್ಕೊಂಡ್ಲು. ಕೊಟೇಶನ್ ಲೀಕ್ ಮಾಡಿದ್ ನಾವೇ. ಆದ್ರೂ ಟೆಂಡರ್ ಮಿಸ್ ಆಯ್ತು ಅಂದ್ರೆ ನಾವು ಚೀಟ್ ಮಾಡಿದಾಗ ಇಲ್ಲ ದಿವ್ಯಾ ಚೀಟ್ ಮಾಡಿದಾಗ? ನಾವು ಚೀಟ್ ಮಾಡಿಲ್ಲ ಚಂದ್ರಿಕಾ. ಮಾಡಿದ್ದೆ ಗೀಡಿದ್ರೆ ಆ ದಿವ್ಯಾ ಮಾಡಿರ್ತಾಳೆ.
ಅದಕ್ಕೆ ಅಲ್ವಾ ಕೊಟೇಶನ್ ಯಾರು ಲೀಕ್ ಮಾಡಿದಾರೋ ತನಗ್ ಗೊತ್ತು ಅಂತ ಅವಳು ನಮಗ್ ವಾರ್ನಿಂಗ್ ಕೊಟ್ಟಿದ್ದು. ದಿವ್ಯಾ ವಿಷಯ ಸರಿ, ಇಷ್ಟೆಲ್ಲ ನಡೆದ್ರು ನಿತ್ಯ ಯಾಕೆ ಸೈಲೆಂಟ್ ಆಗಿದ್ದಾಳೆ? ಚಿಕ್ಕ ಸಮಸ್ಯೆ ಆದ್ರೂ ನಮ್ಗೆ 100 ಸಲ ಫೋನ್ ಮಾಡ್ತಿದ್ದವಳು, ಅಂಥದ್ರಲ್ಲಿ ಈಗ 1 ಫೋನು ಮಾಡ್ಲಿಲ್ವಲ್ಲ, ಯಾಕೆ? ನಿತ್ಯ ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ಯಾವುದೋ ಸೈಕ್ಲೋನ್ ಬರುತ್ತೆ ಅಂತ ಅದರ ಅರ್ಥ. ಅಂದ್ರೆ ನಿತ್ಯ ಏನೋ ಒಂದ್ ಮಾಡ್ತಾಳೆ ಅಂತೀರಾ? ಮಾಡ್ತಾಳೆ ಏನೋ, ಆಲ್ರೆಡಿ ಇಷ್ಟೊತ್ತಿಗೆ ಅಖಾಡಕ್ಕೆ ಇಳ್ದೇ ಇರ್ತಾಳೆ. ಅಷ್ಟೇ ಅಂತೀರಾ ಪೌಡ್ರು? ಅಷ್ಟೇ ಅಲ್ದಿ ಇನ್ನೇನು. ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಗ್ನಿ ಪರ್ವತ ಆಗೋ ನಿತ್ಯ ಇಷ್ಟು ದೊಡ್ಡ ಅವಮಾನ ಹೇಗೆ ತಡ್ಕೋತಾಳೆ? ದಿವ್ಯಾ ಗಿಲ್ಲಿ ಬಿಟ್ಟಿದ್ದಾಳೆ. ನಿತ್ಯ ಸುಮ್ನಿರಲ್ಲ, ದಿವ್ಯಾಗೆ ಜೋಗ್ಲ ಹಾಡೋದು ಖಾಯಂ. ಹಾಗಾದ್ರೆ ನಿತ್ಯ ಏನ್ ಮಾಡ್ತಾಳೆ ಅಂತೀರಾ? ಗ್ಯಾರಂಟಿಯಾಗಿ ದಿವ್ಯ ಮೇಲೆ ಅಟ್ಯಾಕ್ ಮಾಡ್ತಾಳೆ.